ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸ ತಾಲೂಕು ಮಂಚೇನಹಳ್ಳಿಯ ಗಿಡ್ಗಾನಹಳ್ಳಿ ಸಮೀಪ ಸುಮಾರು 40 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಸರ್ಕಾರಿ ಆಸ್ಪತ್ರೆ ಕಟ್ಟಡವನ್ನ ನಿರ್ಮಿಸಲಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡಕ್ಕಾಗಿ ಈ ಕಟ್ಟಡ ನಿರ್ಮಾಣವಾಗಿದ್ದು, ಈ ಕಟ್ಟಡ ನಿರ್ಮಾಣವಾಗಿ 1.5 ವರ್ಷ ಆದರೂ ಈ ಕಟ್ಟಡಕ್ಕೆ ಇನ್ನೂ ಉದ್ಘಾಟನಾ ಭಾಗ್ಯವೇ ಸಿಕ್ಕಿಲ್ಲ. ಹೀಗಾಗಿ ಪುಂಡ ಪೋಖರಿಗಳ ಅಡ್ಡೆಯಾಗಿ ಈ ಜಾಗ ಮಾರ್ಪಟ್ಟಿದ್ದು, ಈ ಕಟ್ಟಡದ ಆವರಣದಲ್ಲಿ ಕಂಡು ಬರ್ತಾ ಇರುವಂತಹ ಬಿಯರ್ ಬಾಟಲಿಗಳು, ಮದ್ಯದ ಪ್ಯಾಕೆಟ್ಗಳು, ಸೇದಿ ಬಿಸಾಡಿದ ಸಿಗರೆಟ್ ಚೂರುಗಳು ಹಾಗೂ ಕಾಂಡೋಮ್ಗಳು ಇಲ್ಲಿ ಏನೆಲ್ಲ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆಯೋ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ನಮಸ್ಕಾರ, ಜಬೀವುಲ್ಲಾ ಅಂತ, ಪಂಚಾಯತಿ ಎಕ್ಸ್ ಪಂಚಾಯತಿ ಮೆಂಬರ್ ಮಂಚೇನಹಳ್ಳಿ. ಏನು ಈ ಆಸ್ಪತ್ರೆ ಈಗ ನಾವು ಒಂದು ವೀಕ್ಷಣೆ ಮಾಡೋದಕ್ಕೆ ಬಂದು ಈಗ ಇದು ನಿರ್ಮಾಣ ಆಗಿ ಹೆಚ್ಚು ಕಡಿಮೆ 4 ವರ್ಷ ಆಗ್ತಾ ಬಂದಿದೆ. ಆದ್ರೆ ಇದು ಉದ್ಘಾಟನೆ ಭಾಗ್ಯ ಅಂತೂ ಇನ್ನ ಇವಾಗವರೆಗೂ ಸಿಕ್ಕಿಲ್ಲ. ಇಲ್ಲಿ ನಾವು ಒಳಗಡೆ ಕಾಣಬಹುದು, ನೀವು ಬೇಕಾದ್ರೆ ಇಲ್ಲೆಲ್ಲ ಆಚೆ ಬಂದು ಜಸ್ಟ್ ನಾವು ನೋಡಿದ್ವಿ, ಎಲ್ಲ ಅನೈತಿಕ ಚಟುವಟಿಕೆ, ಸ್ವಲ್ಪ ಡ್ರಿಂಕ್ಸ್ ಬಾಟ್ಲಿ ಆಗ್ಬಿಡ್ಬೋದು, ಡ್ರಿಂಕ್ಸ್ ಪ್ಯಾಕೆಟ್ ಆಗ್ಬೋದು, ಎಲ್ಲ ಬಿದ್ದಿದೆ. ಆದಷ್ಟು ಮಾನ್ಯ ಸಚಿವರು ಮತ್ತೆ ಶಾಸಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ, ಆದಷ್ಟು ಬೇಗ, ಇದು ಮಂಚೇನಹಳ್ಳಿ ತಾಲೂಕು ಕೇಂದ್ರ ಆಗಿದೆ, ಇಲ್ಲಿ ಸರಿಸುಮಾರು 60 ರಿಂದ 65 ಹಳ್ಳಿಗಳು ಇದಕ್ಕೆ ರಿಲೇಟೆಡ್ ಆಗಿದೆ. ಸೊ ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದೊಂದು ಆದ್ರೆ. ಇದು ಬೂತ್ ಬಂಗ್ಲೆ ಆಗೋಕ್ಕಿಂತ ಮುಂಚೆನೆ ಉದ್ಘಾಟನೆ ಆದ್ರೆ ತುಂಬಾ ಒಂದು ಅನುಕೂಲ ಆಗುತ್ತೆ ಅಂತ ಎಲ್ಲ ಮಂಚೇನಹಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲ, ವೀಕ್ಷಣೆ ಬಂದಿದ್ದಾರೆ, ಮನವಿ ಪತ್ರ ಅನ್ನೋದಕ್ಕಿಂತ ವೀಕ್ಷಣೆ, ಮನವಿ ಪತ್ರ ಹೋಗಿದೆ, MP ಅವರು ಬಂದಿದ್ದಾರೆ, MLA ಅವರು ವೀಕ್ಷಣೆ ಮಾಡಿದ್ದಾರೆ. ಆದ್ರೂ ಇದಕ್ಕೆ ಒಂದು 60 ಸೀಟು ಹಾಸ್ಪಿಟಲ್, ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಮತ್ತು ಜನರಲ್ ಹಾಸ್ಪಿಟಲ್, ಇದು ಹಾಸ್ಪಿಟಲ್ ಒಂದು ನಿರ್ಮಾಣ ಆಗಿದೆ. ಒಳಗಡೆ ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಬೆಡ್ಸ್ ಆಗ್ಬೋದು, ಏನು ಬಂದಿಲ್ಲ. ಒಳಗಡೆ ನಿಮ್ಗೆ ಸಂಬಂಧಪಟ್ಟಿದ್ದು, ನಿಮ್ಗೆ ಟ್ರೀಟ್ಮೆಂಟ್ಗೆ, ಚಿಕಿತ್ಸೆಗೆ ಸಂಬಂಧಿಸಿದ್ದು ಏನು ಎಕ್ವಿಪ್ಮೆಂಟ್ಸ್ ಬಂದಿಲ್ಲ ಇವಾಗವರೆಗೂ. ದಯವಿಟ್ಟು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಆದಷ್ಟು ಬೇಗ ಇದನ್ನು ಪರಿಗಣಿಸಿ ಇದಕ್ಕೆ ಸುಸಜ್ಜಿತವಾದ ಒಂದು ಹೈಫೈ ಹಾಸ್ಪಿಟಲ್ ಮಾಡಬೇಕು ಅಂತ ನಾನೊಂದು ಮನವಿ ಮಾಡಕ್ ಬಯಸ್ತೀನಿ. ಇನ್ನು ನೂತನವಾಗಿ ನಿರ್ಮಾಣವಾಗಿರುವ 60 ಬೆಡ್ಗಳ ಈ ಆಸ್ಪತ್ರೆಗೆ ಟೈಮ್ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಘಾಟನೆಯಾಗಿ ಜನರಿಗೆ ಸೇವೆ ಒದಗಿಸುವ ಸ್ಥಳವಾಗಿ ಬದಲಾಗಬೇಕಿತ್ತು. ಆದರೆ ಬಿಜೆಪಿಯ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಸ್ಥಳೀಯ ಶಾಸಕ ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ಇಬ್ಬರಿಗೂ ಈ ಕಟ್ಟಡದ ಸಾಧನೆ ತಮ್ಮ ಹೆಸರಿಗೆ ಬರೆಸಿಕೊಳ್ಳೋ ಇರಾದೆಯಿಂದಾಗಿ ಇದಕ್ಕಿನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಅನ್ನೋದು ಸ್ಥಳೀಯರ ಮಾತಾಗಿದೆ. ತೊಂದರೆಗಳಿದ್ರೆ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ತಾಯಿ ಮಕ್ಕಳ ಹಾಸ್ಪಿಟ್ಲು 22ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದು, ಇಲ್ಲಿವರೆಗೂ ಏನು ಅಂತ ಯಾರೊಬ್ರು ವಿಚಾರಿಸ್ಕೊಳ್ಳೋರಿಲ್ಲ. ಈ ಬಡವ ಬಗ್ಗರಿಗೆ 66 ಹಳ್ಳಿ ಇದೆ, 66 ಹಳ್ಳಿ ಜನಗಳಿಗೂ ತೊಂದರೆ ಆಗ್ತಾ ಇದೆ. ಬಸ್ಸು ಟೈಮಿಗೆ ಬಸ್ ಇಲ್ಲ, ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಬಸ್ ಇದ್ದರೆ ತಾನೇ ಹೋಗೋದು, ಆಂಬುಲೆನ್ಸ್ಗಳು ಇದಾವೆ, ಇದ್ರೂ ಟೈಮ್ ಇಲ್ಲ. ಅದಕ್ಕಾಗಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಬಡವರ ಜನರಿಗೆ. ಆದಷ್ಟು ನೀವು ಈ ತಾಯಿ ಮಕ್ಕಳು ಹಾಸ್ಪಿಟಲ್ ಅನ್ನು ಬೇಗ ಉದ್ಘಾಟನೆ ಮಾಡಿ ನಮ್ಮ ಮಂಚೇನಹಳ್ಳಿ ತಾಲೂಕು ಗ್ರಾಮಸ್ಥರಿಗೆ, ನಮ್ಮ ಎಲ್ಲ ಜನತೆಗೆ ಒಳ್ಳೇದಾಗಬೇಕಂತ ನಮ್ಮ ಆಶಯ ಅಷ್ಟೇ. ಬೇರೆ ಒಂದು ನಮಗೆ ಉದ್ದೇಶಗಳೇನಿಲ್ಲ, ಪಾಲಿಟಿಕ್ಸ್ ಇಲ್ಲ. ಎಲ್ಲ ಜನರಿಗೂ ಅನುಕೂಲ ಆಗಬೇಕನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ. ಜೈ ಹಿಂದ್, ಜೈ. ಇನ್ನು ಕೂಡಲೇ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸಿದ್ದು, ಸುಮಾರು 40 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಆಸ್ಪತ್ರೆಯ ಕಟ್ಟಡ ಶೀಘ್ರದಲ್ಲೇ ಉದ್ಘಾಟನೆಯಾಗಿ ಜನರ ಬಳಕೆಗೆ ಆಸ್ಪತ್ರೆ ಸಿಗುವಂತಾಗಲಿ ಎಂಬುದು ಮಂಚೇನಹಳ್ಳಿ ಜನರ ಒತ್ತಾಯವಾಗಿದೆ. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ.